ಧಾರವಾಡದ ಕೃಷಿ ವಿಶ್ವವಿದ್ಯಾಲಯಕ್ಕೆ ಸೇರಿದ ಬೆಳಗಾವಿ ರಸ್ತೆಯಲ್ಲಿ ಇರುವ ಜಮೀನಿನಲ್ಲಿ ಯಾರೋ ಪ್ರತಿಷ್ಠಾಪಿಸಿರುವ ಅಯ್ಯಪ್ಪ ಸ್ವಾಮಿ ಮೂರ್ತಿ ವಿವಾದ ಸದ್ಯಕ್ಕೆ ಮುಗಿಯುವಂತೆ ಕಾಣ್ತಾ ಇಲ್ಲ. ದಿನೇ ದಿನೇ ಈ ಮೂರ್ತಿ ಪ್ರತಿಷ್ಠಾಪನೆ ವಿಚಾರ ತೀವ್ರ ಸದ್ದು ಮಾಡ್ತಾ ಇದೆ. ಕಳೆದ 4-5 ದಿನಗಳ ಹಿಂದೆ ಕೃಷಿ ವಿಶ್ವವಿದ್ಯಾಲಯಕ್ಕೆ ಸೇರಿದ ಜಾಗದಲ್ಲಿ ಯಾರೋ ಅಯ್ಯಪ್ಪ ಸ್ವಾಮಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಹೋಗಿದ್ರು. ಈ ವಿಷಯ ಸುದ್ದಿ ಆಗ್ತಾ ಇದ್ದಂತೆ ಅನೇಕರು ಅಲ್ಲಿಗೆ ಬಂದು ಕುತೂಹಲದಿಂದ ಅಯ್ಯಪ್ಪನ ಮೂರ್ತಿ ವೀಕ್ಷಿಸಿದ್ರು. ಅಯ್ಯಪ್ಪ ಮಾಲಾಧಾರಿಗಳಂತೂ ನಿತ್ಯ ಅಲ್ಲಿ ಪೂಜೆ ಸಲ್ಲಿಸುತ್ತಿದ್ದಾರೆ. ಮೊನ್ನೆಯಷ್ಟೇ ಕೃಷಿ ವಿಶ್ವವಿದ್ಯಾಲಯವು ಮೂರ್ತಿ ತೆರವಿಗೆ ಮುಂದಾಗಿತ್ತು. ಆದರೆ ಅದಕ್ಕೆ ಅಯ್ಯಪ್ಪ ಮಾಲಾಧಾರಿಗಳು ವಿರೋಧ ವ್ಯಕ್ತಪಡಿಸಿದ್ದರಿಂದ ಜೆಸಿಬಿ ಅಲ್ಲಿಂದ ವಾಪಸ್ ಹೋಗಿತ್ತು. ಶ್ರೀರಾಮ ಸೇನೆ ರಾಜ್ಯ ಕಾರ್ಯದರ್ಶಿ ಗಂಗಾಧರ ಕುಲಕರ್ಣಿ ಕೂಡ ನಿನ್ನೆ ಸ್ಥಳಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಮೂರ್ತಿ ತೆರವು ಮಾಡದಂತೆ ಆಗ್ರಹಿಸಿದ್ದರು. ಇದೀಗ ಮತ್ತೆ ಕೃಷಿ ವಿಶ್ವವಿದ್ಯಾಲಯವು ಅಯ್ಯಪ್ಪನ ಮೂರ್ತಿ ಬಳಿ ಯಾರೂ ಬರದಂತೆ ಅದರ ಪಕ್ಕವೇ ದೊಡ್ಡ ಗುಂಡಿ ತೋಡುವ ಕೆಲಸಕ್ಕೆ ಮುಂದಾಗಿತ್ತು. ಸ್ಥಳಕ್ಕೆ ಜೆಸಿಬಿ ಸಹ ಬಂದು ಗುಂಡಿ ತೋಡ್ತಾ ಇತ್ತು. ಇದಕ್ಕೆ ಅಯ್ಯಪ್ಪ ಮಾಲಾಧಾರಿಗಳು ಮತ್ತು ಗಂಗಾಧರ ಕುಲಕರ್ಣಿ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಜೆಸಿಬಿಯನ್ನ ವಾಪಸ್ ಕಳುಹಿಸಿದ್ದಾರೆ. ಸ್ಥಳಕ್ಕೆ ಬಂದ ಕೃಷಿ ವಿಶ್ವವಿದ್ಯಾಲಯದ ಡೀನ್ ಡಾಕ್ಟರ್ BD ಬಿರಾದಾರ್ ಜೊತೆ ಸಮಾಲೋಚನೆ ನಡೆಸಿ ಗುಂಡಿ ತೋಡದಂತೆ ಜೆಸಿಬಿ ಅಡ್ಡ ಬಂದು ಗುಂಡಿ ತೋಡುವ ಕೆಲಸ ಬಂದ್ ಮಾಡಿಸಿದ್ದಾರೆ. ಒಂದು ವಿವಾದವನ್ನು ಜೀವಂತವಾಗಿ ಇಡಲಿಕ್ಕೆ ವಿಸಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಭಾಳ ಸುಲಭವಾಗಿ ಇದಕ್ಕೊಂದು ದಾರಿಯನ್ನು ಕಂಡುಕೊಳ್ಬೋದು. ಆದರೆ ಅವ್ರಿಗೆ ಏನು ದುರಹಂಕಾರನೋ ಗೊತ್ತಿಲ್ಲ. ನಿನ್ನೆ ಮಾಲಾಧಾರಿಗಳು 100, 200, 200 ಜನ ಹೋಗಿ ಭೇಟಿಯಾಗಲಿಕ್ಕೆ ಹೋದರೂ ಸಹ ಅವ್ರಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಅವ್ರ ಜೊತೆ ಭೇಟಿಯಾಗಿಲ್ಲ. ಈ ರೀತಿ ಮಾಡಿ ಇವತ್ತು ಈ ಒಂದು ಈ ಪ್ರದೇಶದೊಳಗೆ ಸರಿಯಾಗಿ ಪೂಜೆ ಆಗಬಾರ್ದು, ಭಜನೆ ಆಗಬಾರ್ದು ಅನ್ನುವಂಥ ರೀತಿಯೊಳಗೆ ವಿಸಿ ಅವರ ವರ್ತನೆಯನ್ನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಈಗ ಇಲ್ಲಿಯ ಮೆಂಬರ್ ಆಗಿರ್ತಕ್ಕಂಥ ಶ್ರೀನಿವಾಸ್ ಕೋಟೆನ್ ಅವ್ರ ಜೊತೆ ಮಾತಾಡಿದ್ದೀನಿ. ಅಗ್ರಿಕಲ್ಚರ್ ಕಾಲೇಜ್ ಯೂನಿವರ್ಸಿಟಿಯ ಈಗೇನು ಮೆಂಬರ್ ಇದ್ದಾರೆ ಅವ್ರಿಗೂ ಮಾತಾಡಿದ್ದೀನಿ. ಮೊನ್ನೆನೇ ಇಲ್ಲೇನೋ ಇದು ಆಗಿದ್ದಾರೆ, ಡೈರೆಕ್ಟರ್ ಆಗಿದ್ದಾರೆ ಕುಂದಗೋಳ ಮಠ ಸರ್, ಅವ್ರಿಗೂ ಸಹ ಈಗ ಮಾತಾಡಿದ್ದೀನಿ. ಅವ್ರಿಗಿಬ್ಬರಿಗೂ ಹೇಳಿದ್ದೀನಿ ಅವರಿಬ್ಬರು ಬರಬೇಕಿಲ್ಲಿ, ವಿಸಿನೂ ಇರಬೇಕು. ಅವ್ರ ಸಮಕ್ಷಮದೊಳಗೆ ಇದಕ್ಕೊಂದು ಸರಿಯಾದಂಥ ಪರಿಹಾರ ಆದ ನಂತರ ಮುಂದೆ ಇಲ್ಲಿ ಕೆಲಸ ಕಾರ್ಯಗಳು ಪ್ರಾರಂಭ ಆಗಬೇಕು. ಅಲ್ಲಿವರೆಗೆ ಜೆಸಿಬಿಯನ್ನು ಇಲ್ಲಿ ಯಾವುದೇ ರೀತಿಯಾಗಿ ಓಡಾಡಿಸೋಂಗಿಲ್ಲ ಅನ್ನುವಂಥದ್ದನ್ನು ಅವ್ರಿಗೆ ಹೇಳಿದ್ದೀನಿ. ಈ ಸದ್ಯ ಇಮಿಡಿಯೇಟಾಗಿ ಅವ್ರು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ವಿಸಿ ಅವ್ರಿಗೆ ಯಾಕಿಷ್ಟು ದುರಹಂಕಾರ ಬಂದಿದೆ ಗೊತ್ತಿಲ್ಲ ನಮಗೆ. ಪ್ರತಿಯೊಂದರಲ್ಲೂ ಸಹ ಇಲ್ಲಿ ಕೃಷಿ ಮೇಳದಿಂದ ಹಿಡಿದು ಎಲ್ಲ ಸಂದರ್ಭದಲ್ಲೂ ಸಹ ಭಾಳ ದುರಹಂಕಾರದಿಂದ ವರ್ತನೆ ಮಾಡ್ತಾ ಇದ್ದಾರೆ. ಇದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಡಿಸಿಪಿ ಮಹಾಲಿಂಗ ನಂದಗಾವಿ, ಇನ್ಸ್ಪೆಕ್ಟರ್ಗಳಾದ ದಯಾನಂದ್, NC ಕಾಡದೇವರಮಠ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಬಗ್ಗೆ ಸಭೆ ನಡೆಸಿ ನಿರ್ಧಾರ ತೆಗೆದುಕೊಳ್ಳುತ್ತೇವೆ. ಇದು ಕೃಷಿ ವಿಶ್ವವಿದ್ಯಾಲಯದ ಆಸ್ತಿ. ವಿಸಿ ಅವರು ಈ ಬಗ್ಗೆ ಕ್ರಮ ಕೈಗೊಳ್ಳುತ್ತಾರೆ. ಸದ್ಯಕ್ಕೆ ಮೂರ್ತಿಯನ್ನ ಮುಟ್ಟೋದಿಲ್ಲ ಅಂತ ಡೀನ್ ಡಾಕ್ಟರ್ BD ಬಿರಾದಾರ್ ತಿಳಿಸಿದ್ದು. ಮುಂದೆ ಈ ಅಯ್ಯಪ್ಪ ಮೂರ್ತಿ ಪ್ರತಿಷ್ಠಾಪನೆ ವಿಚಾರ ಯಾವ ಹಂತಕ್ಕೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕಾಗಿದೆ.